ಇದೆಲ್ಲವನ್ನ ಬಿಟ್ಟು ಸದ್ಯಕ್ಕೆ ಅಭಿಮಾನಿಗಳಲ್ಲಿರುವಂಥ ಕ್ಯೂರಿಯಾಸಿಟಿ ನಿಮ್ಮ ಮದುವೆ ಬಗ್ಗೆ. ಸೊ ಅದಕ್ಕೆ ಆವಾಗಲೇ 2 ಕಂಗ್ರ್ಯಾಚುಲೇಷನ್ ಹೇಳಿದೆ, ಒಂದು ಚಿರಂಜೀವಿ ಅವ್ರದ್ದು, ಒಂದು ಮದುವೆ ಫಿಕ್ಸ್ ಆಗಿರೋದಕ್ಕೆ. ಸೊ ಧನ್ಯ ಮತ್ತು ಡಾಲಿ ಇಬ್ಬರು ಕೂಡ ಡಿ ಒಟ್ಟಿಗೆ ಯಾವಾಗ ಕಾಣಿಸ್ಕೋತೀರಾ? ಅಂದರೆ ಪ್ರೇಕ್ಷಕರ ಎದುರು, ಒಂದಿಷ್ಟು ಅಭಿಮಾನಿಗಳೆದುರು ಯಾವಾಗ ಒಟ್ಟಿಗೆ ಕಾಣಿಸ್ಕೋತೀರಾ ಅಂತ? ಏನು ಮದುವೆ ಕರೆಯೋಕ್ಕೆ ಬರಲೇಬೇಕಲ್ಲ, ಕರ್ಕೊಂಬರ್ತೀನಿ ರೀ ಆವಾಗಲೇ ಎಲ್ಲ ಡೀಟೇಲಾಗಿ ಕೇಳಿಬಿಟ್ರು ಅಂತೆ. ಏನಿಲ್ಲ ನಮ್ಮ ಥರನೇ ಒಂದು ಮಿಡ್ಲ್ ಕ್ಲಾಸ್ ಹುಡುಗಿ, ಟೀಚರ್ಸ್, ಅವ್ರ ತಂದೆ ತಾಯಿನೂ, ಅವ್ರ ಮಗಳು ಕಷ್ಟಪಟ್ಟು ಓದಿ ಡಾಕ್ಟ್ರ್ ಆಗಿದ್ದಾಳೆ. ಥಾಟ್ ಪ್ರೋಸೆಸ್ ಎಲ್ಲದು ನನಗೆ ತುಂಬ ಇಷ್ಟ ಆಯಿತು. ಸೊ ಒಂದೇ ಥರ ಯೋಚನೆ ಮಾಡ್ತೀವಿ, ಹಾಗಾಗಿ ಜೊತೆಗೆ ಜರ್ನಿ ಶುರು ಮಾಡಿ. ಲವ್ ಮ್ಯಾರೇಜಾ ಸರ್, ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜನೇ. ಓಕೆ, ನೀವೇ ಹೇಳಿದ್ರಿ ಒಟ್ಟಿಗೆ ಕರ್ಕೊಂಡು. ಜೊತೆ ಎಲ್ಲ ಸಡನ್ನಾಗಿ ಹೆಂಗೆ ಜರ್ನಿ ಮಾಡೋದು ಭಾಳ ಕಷ್ಟ. ಸೊ ಹಂಗಾಗಿನೇ ಎಷ್ಟು ವರ್ಷದ ಗುರುತು ಪರಿಚಯ ಸರ್? ತುಂಬ ಅದು ಹೇಳ್ತೀನಿ ಬಿಡಿ ಡೀಟೇಲ್ಸ್, ಒಂಚೂರು ಕ್ಯೂರಿಯಾಸಿಟಿ ಇರಲಿ. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಸದ್ಯಕ್ಕೆ ಝೀಬ್ರಾ ರಿಲೀಸ್ಗೆ ರೆಡಿ ಆಗಿದೆ. ಮತ್ತೊಮ್ಮೆ ಪ್ರೇಕ್ಷಕರು ನಿಮ್ಮನ್ನು ನೆಚ್ಕೊಳ್ಳಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ನವಂಬರ್ 22 ಝೀಬ್ರಾ ಥಿಯೇಟ್ರಲ್ಲಿ ಹೋಗಿ ನೋಡಿ. ನಿಮಗೆ ಕನ್ನಡ ಸಿನಿಮಾ ಅನ್ನೋ ಅಷ್ಟೇ ಚೆನ್ನಾಗಿ ಕನ್ನಡಕ್ಕೂ ಡಬ್ ಮಾಡಿದ್ದೀವಿ. ಕನ್ನಡ ವರ್ಷನೋ ತೆಲುಗು ವರ್ಷನೋ ಎರಡೂ ರಿಲೀಸ್ ಆಗುತ್ತೆ, ಎರಡರಲ್ಲೂ ನೋಡಿ. ಓಕೆ, ಥ್ಯಾಂಕ್ ಯು. ಸೊ ಡಾಲಿ ಧನಂಜಯ ಅವರು ತುಂಬ ದಿವಸಗಳ ನಂತರ ಪವರ್ ಟಿವಿ ಅವರಿಗೆ ಸಿಕ್ಕಿದ್ದಾರೆ, ಮಾತಾಡಿದ್ದಾರೆ. ಸೊ ಅವರ ಜೀವನದ ಜೊತೆಗೆ ಝೀಬ್ರಾ ಸಿನಿಮಾದ ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.